Hello friends, welcome back to India for IAS. This is Manjunath Mudhol. Hope all of you are doing well. So the topic of this video is Article 21 of the Indian Constitution. This topic falls under GS2 paper. So within GS2 paper, it falls under Indian Constitution and Polity. Indian Constitution and Polity. So e topic it is important for both upcoming case exams, both prelims and mains, and also upcoming UPSC mains and upcoming UPSC prelims 2025. ಸೊ ಈ ಎರಡು ಎಕ್ಸಾಮ್ಸ್ಗೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ದ ರೀಸನ್ ಬೀಯಿಂಗ್ ಆರ್ಟಿಕಲ್ 21 ಇಟ್ ಸೆಲ್ಫ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ within fundamental rights. So in this video we are going to study about why article 21 was in news, nature of article 21, article 21 ನ ನೇಚರ್ ಏನಿದೆ, ಮತ್ತೆ ಸುಪ್ರೀಂ ಕೋರ್ಟ್ ಸಕ್ಸೆಸಿವ್ ಜಡ್ಮೆಂಟ್ಸ್ ಯಾವ ರೀತಿ ಆರ್ಟಿಕಲ್ 21 ನ ಸ್ಕೋಪ್ ನ ಇನ್ಕ್ರೀಸ್ ಮಾಡ್ತಾ ಹೋಗಿದೆ. ಸೊ ವೇರಿಯಸ್ ಜಡ್ಮೆಂಟ್ಸ್ ನಾವು ಸ್ಟಡಿ ಮಾಡಕ್ ಹೋಗ್ತಿದೀವಿ. ಸೊ ದ ವಾಟ್ ಎವರ್ ಜಡ್ಮೆಂಟ್ಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದಿಸ್ ವಿಡಿಯೋ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಬೋತ್ mains of UPSC and KS. Why? Because UPSC repeatedly asking questions on case laws with respect to articles like 14, articles like 21. So in that perspective, this video is very important. ಸೊ ರೀಸೆಂಟ್ಲಿ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ ಅಂತಂದ್ರೆ ಒಂದು ಜಡ್ಮೆಂಟ್ ನ ಕೊಡುತ್ತೆ. ಏನ್ ಜಡ್ಮೆಂಟು? ಬೇಲ್ ಈಸ್ ದ ರೂಲ್, ಬೇಲ್ ಕೊಡೋದು ರೂಲು, ಜೈಲ್ ಈಸ್ ಎಕ್ಸೆಪ್ಷನ್ ಇವನ್ ಇನ್ PMLA ಕೇಸಸ್. ಸೊ PMLA ಕೇಸಸ್ ಅಂದ್ರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಂತ ಇದೆ. ಸೊ ಅದ್ರ ಮುಖಾಂತರ ಯಾರು ಮನಿ ಲಾಂಡ್ರಿಂಗ್ ಮಾಡಿರ್ತಾರೆ, ಆರೋಪಿಗಳೇನಿರ್ತಾರೆ ಅಂಥವ್ರಿಗೆ ಜೈಲ್ ಈಸ್ ಎಕ್ಸೆಪ್ಷನ್, ಬೇಲ್ನ ಕೊಡಲೇಬೇಕು ಅಂತ ಈ ಜಡ್ಮೆಂಟ್ ಹೇಳುತ್ತೆ. ಸೊ this judgments of the Supreme Court, it highlights the Article 21 of the Indian Constitution, which talks about the right to life and liberty. So Article 21 ಏನು ಮಾತಾಡುತ್ತೆ? It talks about right to life and liberty. So ಇವೆರಡು ಕಾನ್ಸೆಪ್ಟ್ ಮೇಲೆ ಆರ್ಟಿಕಲ್ 21 ಮಾತಾಡುತ್ತೆ. So with successive judgments, the Supreme Court expanded the scope of Article 21. ಸೊ ಈ ಜಡ್ಮೆಂಟ್ಸ್ ಅಲ್ಲಿ ಏನು ಮಾಡುತ್ತೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತಂದ್ರೆ, ಬೇಲ್ ಈಸ್ ರೂಲ್, ಬೇಲ್ ಕೊಡೋದು ರೂಲು, ಜೈಲ್ ಈಸ್ ಎಕ್ಸೆಪ್ಷನ್, ಜೈಲಿಗೆ ಕಳಿಸೋದು ತುಂಬ ಎಕ್ಸೆಪ್ಷನಲ್ ಕೇಸ್. ಎಕ್ಸೆಪ್ಷನ್ ಕೇಸ್ ಅಂತಂದ್ರೆ ಏನು? ಆರೋಪಿ ಕನ್ವಿಕ್ಟ್ ಆಗಬೇಕು ಅಂದಾಗ ಮಾತ್ರ ಅವ್ರನ್ನ ಜೈಲಿಗೆ ಕಳಿಸ್ಬೋದು. ಇಲ್ಲ ಅಂತಂತಂದ್ರೆ ಅವ್ರಿಗೆ ಬೇಲ್ ಕೊಡೋದು ಸರ್ವೇ ಸಾಮಾನ್ಯ. ಇವನ್ ದ ಕೇಸ್ ಈಸ್ ರಿಲೇಟೆಡ್ ಟು PMLA ಅಂದ್ರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಈಗ ಸಂಬಂಧಪಟ್ಟಿದ್ರು ಬೇಲ್ ಕೊಡ್ಬೋದು ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಸೊ ಅದನ್ನ ಹೇಳೋದ್ರ ಜೊತೆಗೆ ಇದೇನು ಮಾಡುತ್ತೆ ಅಂದ್ರೆ ಆರ್ಟಿಕಲ್ 21 ನ ಮೆನ್ಷನ್ ಮಾಡಿ ಇಂಪಾರ್ಟೆನ್ಸ್ ಆಫ್ ಆರ್ಟಿಕಲ್ 21 ನ ಹೇಳುತ್ತೆ, ದಟ್ ಈಸ್ ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ. ಸೊ ದಿಸ್ ಈಸ್ ಅಬೌಟ್ ರೀಸೆಂಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಆರ್ಟಿಕಲ್ 21. So Supreme Court judgments, whatever we have discussed bail is the norm. So we have discussed the Article 21 is the dominating factor while deciding any of the provisions of the PMLA Act or any other act. So then the conditions for bail. So conditions for bail ಅಂತಂದ್ರೆ the court acknowledged the stringent provisions in PMLA Act. PMLA Act ಅಲ್ಲಿ ತುಂಬಾ ಸ್ಟ್ರಿಂಜೆಂಟ್ ಪ್ರೊವಿಷನ್ಸ್ ಇದೆ. ಆ ಪ್ರೊವಿಷನ್ಸ್ ಮುಖಾಂತರ ಬೇಲ್ ಸಿಗೋದು ತುಂಬಾ ಕಷ್ಟ. ಹಾಗಿದ್ದಾಗನು ಕೋರ್ಟ್ ಏನ್ ಮಾಡುತ್ತೆ ಅಂತಂದ್ರೆ, ಇಟ್ ಇಂಟರ್ಪ್ರಿಟೆಡ್ ದಿ PMLA Act in such a way that the Article 21 took dominance. Article 21 took dominance, that is right to life and liberty. So the whatever conditions are there, so it should not undermine the principle of bail. ಪ್ರಿನ್ಸಿಪಲ್ ಆಫ್ ಬೇಲ್ ಏನಿದೆ, ಬೇಲ್ ಏನು ಕೊಡಕ್ಕೆ ಪ್ರಿನ್ಸಿಪಲ್ ಇದೆ, ಸೊ ಆ ಬೇಲ್ ಪ್ರಿನ್ಸಿಪಲ್ನ ಇದು ವೈಲೇಟ್ ಮಾಡ್ಬೋದು ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ದೆನ್ ಕನ್ಫೆಷನ್ಸ್ ಆ್ಯಂಡ್ ಅಡ್ಮಿಸಬಿಲಿಟಿ. ಸೊ ಅಕ್ವಿಟ್ ಆದವರು ಏನೇ ಕನ್ಫೆಷನ್ಸ್ ಮಾಡಿದ್ರು, ಸೊ ಇನ್ವೆಸ್ಟಿಗೇಷನ್ ಆಫೀಸರ್ ಮುಂದೆ ಏನೇ ಕನ್ಫೆಷನ್ಸ್ ಮಾಡಿದ್ರು, ದ್ಯಾಟ್ ವುಡ್ ನಾಟ್ ಆರ್ಡಿನರಿಲಿ ಬಿ ಅಡ್ಮಿಸಿಬಲ್ ಆಸ್ ಎವಿಡೆನ್ಸ್. ಸೊ ಅದನ್ನು ಎವಿಡೆನ್ಸ್ ಆಗಿ ತಗೊಳಕ್ಕಾಗಲ್ಲ. ಸೊ ದಿಸ್ ಈಸ್ ಟು ಪ್ರೊಟೆಕ್ಟ್ ದಿ ರೈಟ್ಸ್ ಆಫ್ ದ ಅಕ್ಯೂಸ್ಡ್ ಅಂತ ಹೇಳುತ್ತೆ. ಸೊ ಅದರ ಅರ್ಥ ಅಕ್ಯೂಸ್ಡ್ ಇರ್ತಾರಲ್ಲ ಅವರ ರೈಟ್ಸ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಏನೇ ಕನ್ಫೆಷನ್ ಮಾಡಿದ್ರು ದ್ಯಾಟ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಆಸ್ ಎವಿಡೆನ್ಸ್. ಸೊ ದ್ಯಾಟ್ ವಿಲ್ ನಾಟ್ ಬಿ ಅಡ್ಮಿಸೇಬಲ್, ಅದರ ಅಡ್ಮಿಸಬಿಲಿಟಿ ಆಗೋದಿಲ್ಲ. ಸೊ ದಿಸ್ ಈಸ್ ದಿ ರೀಸೆಂಟ್ ಜಡ್ಮೆಂಟ್ ಆಫ್ ದಿ ಸುಪ್ರೀಂ ಕೋರ್ಟ್. ಇವಾಗ ನಾವು ಆರ್ಟಿಕಲ್ 21 ನ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಸೊ ಏನಿದು ಆರ್ಟಿಕಲ್ 21? ಅದರದ್ದು ಟೆಕ್ಸ್ಟುವಲ್ ಸ್ಟೇಟ್ಮೆಂಟ್ ಏನಿದೆ? ಸೊ ಟೆಕ್ಸ್ಟುವಲ್ ಸ್ಟೇಟ್ಮೆಂಟ್ ನೋಡೋದಾದ್ರೆ,
No person shall be deprived of his life or personal liberty, except according to the procedure established by law. ಸೊ ಲಾ ಮುಖಾಂತರ ಏನು ಪ್ರೊಸೀಜರ್ ಎಸ್ಟಾಬ್ಲಿಷ್ ಮಾಡಿರ್ತೀವಿ ಅದ್ರ ಪ್ರಕಾರ ಮಾತ್ರ ನಾವು ಈಸ್ ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿನ ಡಿಪ್ರೀವ್ ಮಾಡ್ಬೋದು, ಅಂದರೆ ಕಸಿದುಕೊಳ್ಬೋದು ಅಂತ ಅರ್ಥ. ಅಕಾರ್ಡಿಂಗ್ ಟು ದಿ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಸೊ ಅದರ್ ದನ್ ದ್ಯಾಟ್ ದೇರ್ ಈಸ್ ನೋ ಪ್ರೊವಿಷನ್ in the constitution in India to deprive his life and personal liberty. So this is what mentioned in the constitution under article 21. But ಇದೇನಾಗ್ತಾ ಹೋಗುತ್ತೆ ಅಂತಂದರೆ it is with successive judgments of the Supreme Court, this has been enlarged. This interpretation of this textual statement has been enlarged to include the broader meaning in the article 21. So the scope of article 21 ಏನಾಗ್ತಿದೆ ಇವಾಗ day by day with Supreme Court judgments, it is going to become broader. ಸೊ ಅದನ್ನು ನಾವು ವೇರಿಯಸ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಮುಖಾಂತರ ನೋಡ್ತಾ ಹೋಗೋಣ. ಸೊ ನೇಚರ್ ಆಫ್ ಆರ್ಟಿಕಲ್ 21 ನೋಡೋದಾದರೆ, ಸೊ ಆರ್ಟಿಕಲ್ 21 guarantees two fundamental rights to an individual. One is right to life. One right is right to life. Another right is right to personal liberty. Right to personal liberty. So this is the second right. So there are two rights that are guaranteed in the article 21 to every individual. So these rights are available to both citizens and non-citizens. Citizens and non-citizens. This is very important here. The article also says that it protects individuals from state actions that may infringe on these rights. So ಗೌರ್ಮೆಂಟ್ ತಗೊಳ್ತಕ್ಕಂಥ ಯಾವುದೇ ಒಂದು ಆ್ಯಕ್ಷನ್ನು ಪ್ರತಿಯೊಬ್ಬ ವ್ಯಕ್ತಿಯ ರೈಟ್ ಟು ಲೈಫ್ ಆರ್ ರೈಟ್ ಟು ಪರ್ಸನಲ್ ಲಿಬರ್ಟಿನ ವೈಲೇಟ್ ಮಾಡೋದೇ ಆಗಿದ್ದರೆ ಆ ಥರದ ಆ್ಯಕ್ಷನ್ಸ್ನ ಆ ಥರದ ಆ್ಯಕ್ಷನ್ಸಿಂದ ಪ್ರತಿಯೊಬ್ಬ ವ್ಯಕ್ತಿಯ ರೈಟ್ ಟು ಲೈಫ್ ಮತ್ತು ರೈಟ್ ಟು ಪರ್ಸನಲ್ ಲಿಬರ್ಟಿನ ಈ ಆರ್ಟಿಕಲ್ ಏನು ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ಸೊ ಎಕ್ಸೆಪ್ಟ್ ಇನ್ ಕೇಸಸ್ ವೇರ್ ದ ಲಾ ಪರ್ಮಿಟ್ಸ್ ಡಿಪ್ರಿವೇಷನ್ ಥ್ರೂ ವ್ಯಾಲಿಡ್ ಲೀಗಲ್ ಪ್ರೊಸೀಜರ್. ಸೊ ಏನು ವ್ಯಾಲಿಡ್ ಲೀಗಲ್ ಪ್ರೊಸೀಜರ್ ಇದೆ ಅದ್ರ ಮುಖಾಂತರ ಮಾತ್ರ ಈ ಎರಡು ರೈಟ್ಸ್ನ ಇನ್ಫ್ರಿಂಜ್ ಮಾಡ್ಬೋದು. ಸೊ ಇಫ್ ದೇರ್ ಇಸ್ ನೋ ವ್ಯಾಲಿಡ್ ಲೀಗಲ್ ಪ್ರೊಸೀಜರ್ ದೆನ್ ದೀಸ್ ರೈಟ್ಸ್ ಕೆನಾಟ್ ಬಿ ವೈಲೇಟೆಡ್ ಅಂತ ಆರ್ಟಿಕಲ್ 21 ಹೇಳುತ್ತೆ. ದಟ್ ಈಸ್ ನೋ ಪರ್ಸನ್ ಶಾಲ್ ಬಿ ಡಿಪ್ರಿವ್ಡ್ ಆಫ್ ಹಿಸ್ personal liberty, his right to life and personal liberty, except according to the procedure established by law. So that is the nature of the article 21. So next now nododadre expansion of the scope of article 21. The Supreme Court of India, through its liberal interpretation in various judgments, has significantly expanded the scope of article 21. ಸೊ ಬೇರೆ ಬೇರೆ ಜಡ್ಮೆಂಟ್ಸ್ ಮುಖಾಂತರ ಆರ್ಟಿಕಲ್ 21ನ ಲಿಬರಲ್ ಇಂಟರ್ಪ್ರಿಟೇಷನ್ ಮಾಡೋದ್ರ ಮುಖಾಂತರ ಆರ್ಟಿಕಲ್ 21 ಸ್ಕೋಪ್ನ ಇನ್ಕ್ರೀಸ್ ಮಾಡ್ತಾ ಹೋಗಿದೆ. ಸೊ ನೌ ದ ಆರ್ಟಿಕಲ್ 21 ಈಸ್ ನಾಟ್ ಜಸ್ಟ್ ರೆಸ್ಟ್ರಿಕ್ಟೆಡ್ ಟು ಫಿಸಿಕಲ್ ಸೇಫ್ಟಿ ಆ್ಯಂಡ್ ಫ್ರೀಡಮ್. ಫಿಸಿಕಲ್ ಸೇಫ್ಟಿ ಆ್ಯಂಡ್ ಫ್ರೀಡಮ್ಗಷ್ಟೇ ರೆಸ್ಟ್ರಿಕ್ಟ್ ಆಗಿಲ್ಲ. ಸೊ ಇಟ್ ಹ್ಯಾಸ್ ಅ ಬ್ರಾಡರ್ ಮೀನಿಂಗ್. It has got broader meaning, broader scope with successive judgments of the Supreme Court. So now we will discuss all those judicial interpretations and expanded scope of the Article 21. So Supreme Court ಯಾವ ಜಡ್ಮೆಂಟ್ಸ್ ಅಲ್ಲಿ ಯಾವ ರೀತಿ ಆರ್ಟಿಕಲ್ 21 ಸ್ಕೋಪ್ನ ಇನ್ಕ್ರೀಸ್ ಮಾಡ್ತಾ ಹೋಗಿದೆ ಅಂತ ಇವಾಗ ಆ ಜಡ್ಮೆಂಟ್ಸ್ನ ಸ್ಟಡಿ ಮಾಡೋದ್ರ ಮುಖಾಂತರ ನಾವು ನೋಡ್ತಾ ಹೋಗೋಣ. ದ ಫಸ್ಟ್ ಒನ್ ಈಸ್ ರೈಟ್ ಟು ಲೈಫ್ ವಿತ್ ಡಿಗ್ನಿಟಿ. ಸೊ ಫಸ್ಟ್ ಏನು ಮಾಡುತ್ತೆ ಅಂದರೆ ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ, ಇಟ್ ಈಸ್ ನಾಟ್ ಜಸ್ಟ್ ಅ ಫಿಸಿಕಲ್ ಎಕ್ಸಿಸ್ಟೆನ್ಸ್, ದ ಎಕ್ಸಿಸ್ಟೆನ್ಸ್ ಆಫ್ ಅ ಪರ್ಸನ್ ವಿತ್ ಡಿಗ್ನಿಟಿ ಅಂತ ಮನೇಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1978 ಜಡ್ಮೆಂಟ್ಸಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಸೊ ಈ ಜಡ್ಮೆಂಟ್ಸಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂದರೆ ದ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಮಸ್ಟ್ ಬಿ ಜಸ್ಟ್, ಫೇರ್ ಆ್ಯಂಡ್ ರೀಸನೇಬಲ್. ಸೊ ನಾವು ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಆರ್ಟಿಕಲ್ 21ನಲ್ಲಿ these rights can be deprived by procedure established by law ಅಂತ ಓದಿರ್ತೀವಿ. ಸೊ this law, it must be just, it must be fair, and also it must be reasonable. So this is what said in the Maneka Gandhi versus Union of India case. So this interpretation of the Supreme Court, it broadened the scope of the Article 21, and it ensures that personal liberty cannot be taken away arbitrarily. ಸೊ ಒಬ್ಬ ವ್ಯಕ್ತಿಯ ಪರ್ಸನಲ್ ಲಿಬರ್ಟಿನ
without any arbitrary action, executive action of the state cannot be taken away. So the law affecting liberty must follow due process and reasonable. So ಯಾವುದೇ ಒಂದು ಲಾ ಇರಲಿ ಅದು, if it is affecting the personal liberty of an individual, it must follow due process and reasonableness, and it should be reasonable. So that is what Supreme Court said in the Maneka Gandhi versus Union of India case. Then the second case is right to privacy. So this is also one of the important case. In this justice case, Puttaswamy versus Union of India case, the Supreme Court says that right to privacy is a fundamental right under Article 21 of the Indian Constitution. So this case name is very important. Case Puttaswamy versus Union of India. So right to privacy became the fundamental right under Article 21. So this privacy includes autonomy over personal choices, protection from surveillance, bodily integrity, and informational privacy. Then the third judgment is right to clean environment. So this was given Subhash Kumar versus State of Bihar in the year 1991. So the Supreme Court says that right to clean environment is a part and parcel of Article 21. If the environment is clean, then only a person can live. Then only the right to life can be fulfilled. So, if the environment is not clean, if it is polluted, then how can a person can have a right to life? So that is the meaning of the judgment. So the the case name is Subhash Kumar versus State of Bihar. In this case, the Supreme Court says that right to life includes the right to a healthy environment, clean air, and water. So the court says that environmental protection and sustainable development have become important aspects under Article 21. Important aspects under Article 21. This is a judgment given by Supreme Court. The next case is right to livelihood. Right to livelihood ಅಂತಂದ್ರೆ ಏನು? ಲೈವ್ಲಿಹುಡ್ ಅಂತಂದರೆ ಯಾವುದೇ ಒಂದು ಆಕ್ಯುಪೇಷನ್ ಇರ್ಬೋದು ಅಥವಾ ಜಾಬ್ ಇರ್ಬೋದು. ಸೊ ಆ ಜಾಬ್ನ ಸ್ಟೇಟು ಸುಮ್ಮನೆ ಕಸ್ಕೊಳ್ಳೋಂಗಿಲ್ಲ. ಸೊ ದ ಜಡ್ಮೆಂಟ್ ನೇಮ್ ಈಸ್ ಓಲ್ಗಾ ಟೆಲ್ಲಿಸ್ ವರ್ಸಸ್ ಬಾಂಬೆ ಮುನ್ಸಿಪಲ್ ಕಾರ್ಪೊರೇಷನ್. ಸೊ ಈ ಜಡ್ಮೆಂಟ್ ಮುಖಾಂತರ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತಂದರೆ, ರೈಟ್ ಟು ಲೈಫ್ ಆಲ್ಸೋ ಇನ್ಕ್ಲೂಡ್ಸ್ ರೈಟ್ ಟು ಲೈವ್ಲಿಹುಡ್. ಸೊ ರೈಟ್ ಟು ಲೈವ್ಲಿಹುಡ್ ಈಸ್ ಪಾರ್ಟ್ ಆಫ್ ರೈಟ್ ಟು ಲೈಫ್. ವಿದೌಟ್ ಎನಿ ಲೈವ್ಲಿಹುಡ್ ಹೌ ಕ್ಯಾನ್ ಅ ಪರ್ಸನ್ ಕ್ಯಾನ್ ಸರ್ವೈವ್? ಒಂದು ಉದ್ಯೋಗ ಇಲ್ಲದೆ, ಒಂದು ಜೀವನಕ್ಕೆ ಒಂದು ಆಧಾರ ಇಲ್ಲದೆ ಯಾವ ರೀತಿ ಒಬ್ಬ ವ್ಯಕ್ತಿ ಬದುಕಕ್ಕಾಗತ್ತೆ? ಸೊ ಹಾಗಾಗಿ ರೈಟ್ ಟು ಲೈಫಲ್ಲಿ ಏನು ಬರುತ್ತೆ ಅಂತ, ರೈಟ್ ಟು ಲೈವ್ಲಿಹುಡ್ ಕೂಡ ಬರುತ್ತೆ. ಸೊ ವಿದೌಟ್ ಲೈವ್ಲಿಹುಡ್ ಒನ್ ಕೆನಾಟ್ ಹ್ಯಾವ್ ಅ ಲೈಫ್. ಸೊ ರೈಟ್ ಟು ಲೈವ್ಲಿಹುಡ್ is part and parcel of right to life. Then the next judgment is right to education. So this was given in Mohini Jain versus State of Karnataka case in the year 1992. The Supreme Court says that right to education flows from right to life. Right to life under Article 21. As education is essential for a leading dignified life. ಸೊ ರೈಟ್ ಟು ಲೈಫ್ ಅಂತಂದರೆ ಸುಮ್ಮನೆ ಬದುಕೋದಲ್ಲ, ಒಂದು ಡಿಗ್ನಿಫೈಡ್ ಲೈಫ್ ಇರಬೇಕು. ಆ ಡಿಗ್ನಿಫೈಡ್ ಲೈಫನ್ನು ನಾವು ಬದುಕಬೇಕಾದ್ರೆ ರೈಟ್ ಟು ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಆಫ್ ದ್ಯಾಟ್ ರೈಟ್ ಟು ಎಜುಕೇಷನ್ ಈಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ Article 21 of the Indian Constitution. Then the next judgment is right to health. The judgment name is, the case name is Paschima Banga Ket Mazdoor Samiti versus State of West Bengal in the year 1996. ಸೊ ಈ ಜಡ್ಮೆಂಟ್ಸಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂದರೆ, ರೈಟ್ ಟು ಲೈಫ್ ಅಂಡರ್ ಆರ್ಟಿಕಲ್ 21 ಆಲ್ಸೋ ಇನ್ಕ್ಲೂಡ್ಸ್ ದ ರೈಟ್ ಟು ಹೆಲ್ತ್ ಆ್ಯಂಡ್ ಮೆಡಿಕಲ್ ಕೇರ್. ರೈಟ್ ಟು ಹೆಲ್ತ್ ಆ್ಯಂಡ್ ಮೆಡಿಕಲ್ ಕೇರ್. ಸೊ ಇದಕ್ಕೆ ಕೋರ್ಟ್ ಏನು ಹೇಳುತ್ತೆ ಅಂತಂತಂದರೆ, ಗೌರ್ಮೆಂಟ್ಸ್ ಆರ್ ಆಬ್ಲಿಗೇಟೆಡ್ ಟು ಪ್ರೊವೈಡ್ ಮೆಡಿಕಲ್ ಅಸಿಸ್ಟೆನ್ಸ್ ಆ್ಯಂಡ್ ಫೇಲ್ಯೂರ್ ಟು ಡೂ ಸೋ ವುಡ್ ಬಿ ವೈಲೇಷನ್ ಆಫ್ ಆರ್ಟಿಕಲ್ 21. So it is the duty of the government to provide essential health, not only essential health, primary, secondary and tertiary medical health care provision it is the duty of the state. So because of that, government has coming up with a lot of medical institutions, colleges and health facilities from state capital level to till the village level. So there are primary healthcare centers, there are community healthcare centers, then there are
medical schools and colleges at the district level. These are the initiatives taken by the government to implement the right to health, the 1996 judgments. So the Supreme Court said that it is the duty of the government to provide health and medical care to all sections of society. So why? Because it is part and parcel of Article 21 of the Indian Constitution. Then the next judgment says that right to shelter. So the case name is Chameli Singh versus State of Uttar Pradesh in the year 1996. The Supreme Court says that right to shelter is a fundamental right under Article 21. ಆರ್ಟಿಕಲ್ 21 ಅಲ್ಲಿ ರೈಟ್ ಟು ಶೆಲ್ಟರ್ ಅಂದರೆ ಒಬ್ಬ ವ್ಯಕ್ತಿ ವಾಸಿಸುವುದಕ್ಕೆ ಬೇಕಾಗಿರತಕ್ಕಂಥ ಆಶ್ರಯ, ಮನೆ ಅಂತ ಕರಿಬೋದು ಅಥವಾ ಕಮ್ಯುನಿಟಿ ಸೆಂಟರ್ಸ್ ಅಂತ ಕರಿಬೋದು. ಸೊ ಏನೇ ಇರಲಿ, ಸೊ ಇಟ್ ಈಸ್ ರೈಟ್ ಟು ಶೆಲ್ಟರ್ ಈಸ್ ಇಟ್ ಈಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಆರ್ಟಿಕಲ್ 21, ದಟ್ ಈಸ್ ರೈಟ್ ಟು ಲೈಫ್. ಸೊ ಒಬ್ಬ ವ್ಯಕ್ತಿ ಬದುಕಬೇಕಂತಂದರೆ ಅವನಿಗೆ ಶೆಲ್ಟರ್ ಬೇಕು, ಆಶ್ರಯ ಬೇಕು, ಮನೆ ಬೇಕು. ಸೊ ಇಫ್ he is not provided with house or shelter, then how can he survive? That is the argument of the Supreme Court. So it says that adequate living conditions are essential to a dignified existence. ಅದರ ಅರ್ಥ ಆಶ್ರಯ ಇಲ್ಲದೆ ಇರೋ, ವಾಸಕ್ಕೆ ಸ್ಥಾನನೇ ಇರದೆ ಒಬ್ಬ ವ್ಯಕ್ತಿ ಯಾವ ರೀತಿ ಡಿಗ್ನಿಫೈಡ್ ಲೈಫನ್ನು ಲೀಡ್ ಮಾಡೋಕ್ಕಾಗತ್ತೆ? ಸೊ ಆಗೋದಿಲ್ಲ. ಸೊ ಒಬ್ಬ ವ್ಯಕ್ತಿ ಡಿಗ್ನಿಫೈಡ್ ಲೈಫ್ನ ಲೀಡ್ ಮಾಡೋಕ್ಕಾಗಿಲ್ಲ ಅಂತಂದರೆ ದೆನ್ ಆರ್ಟಿಕಲ್ 21 ವೈಲೇಷನ್ ಆದಾಗೆ. So it is the duty of the state to provide right to shelter to every individual. So ಅದಕ್ಕೋಸ್ಕರ in pursuance of this judgment, the successive governments has coming up with housing for all schemes. So ಇವಾಗ PM ಆವಾಸ್ ಯೋಜನಾ ನಾವು ನೋಡೋದಾದರೆ, government has not come up with just to implement or to get the votes. So this PM ಆವಾಸ್ ಯೋಜನಾ, it is also giving effect to this judgment of the Supreme Court. The next important judgment is right against delayed execution. That is Shatrugna Chauhan versus Union of India case. So delayed execution ಅಂತಂತಂದರೆ ಇವಾಗ ಕ್ಯಾಪಿಟಲ್ ಪನಿಷ್ಮೆಂಟ್ ಆಗಿರುತ್ತೆ. ಸೊ ಅಂಥವ್ರದ್ದು ಕ್ಯಾಪಿಟಲ್ ಪನಿಷ್ಮೆಂಟ್ನ ಡಿಲೇ ಮಾಡ್ತಾ ಇದ್ದರೆ, ಅವ್ರಿಗೆ ಪನಿಷ್ಮೆಂಟ್ನ ಡಿಲೇ ಮಾಡ್ತಾ ಇದ್ದರೆ, ಸೊ ಅದರಿಂದ ಏನಾಗುತ್ತೆ ಅನ್ನೋದನ್ನು ಈ ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಹೇಳುತ್ತೆ. ಸೊ ಈ ಜಡ್ಮೆಂಟ್ಸಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ? ದ ಕೋರ್ಟ್ ರೂಲ್ ದ್ಯಾಟ್ ಇನ್ಆರ್ಡಿನೇಟ್ ಡಿಲೇ ಇನ್ ದ ಎಕ್ಸಿಕ್ಯೂಷನ್ ಆಫ್ ಡೆತ್ ಸೆಂಟೆನ್ಸ್. ಒಬ್ಬ ವ್ಯಕ್ತಿಗೆ ಡೆತ್ ಸೆಂಟೆನ್ಸ್ ಕೊಟ್ಟಿರ್ತಾರೆ, ಅದನ್ನು ಡಿಲೇ ಮಾಡೋದ್ರಿಂದ ಏನಾಗುತ್ತೆ? ಇಟ್ ವೈಲೇಟ್ಸ್ ಆರ್ಟಿಕಲ್ 21. ಡೆತ್ ಸೆಂಟೆನ್ಸು ಅಥವಾ ಕ್ಯಾಪಿಟಲ್ ಪನಿಷ್ಮೆಂಟು ಅಥವಾ ಹ್ಯಾಂಗ್ ಮಾಡೋದನ್ನು ಡಿಲೇ ಮಾಡ್ತಾ ಇದ್ದರೆ ದಟ್ ವೈಲೇಟ್ಸ್ ಆರ್ಟಿಕಲ್ 21, ದಟ್ ಈಸ್ ರೈಟ್ ಟು ಲೈಫ್ ಅಂಡರ್ ಆರ್ಟಿಕಲ್ 21. ಸಚ್ ಪ್ರಿಸನರ್ಸ್ ಕ್ಯಾನ್ ಸೀಕ್ ಕಮ್ಯುಟೇಷನ್ ಆಫ್ ದೇರ್ ಡೆತ್ ಸೆಂಟೆನ್ಸ್ ಟು ಲೈಫ್ ಇಂಪ್ರಿಸನ್ಮೆಂಟ್. ಸೊ ಆ ಸಿಚುವೇಷನಲ್ಲಿ ಇನ್ಆರ್ಡಿನೇಟ್ ಡಿಲೇ ಮಾಡ್ತಾ ಇದ್ದರೆ ಆ ಥರದ ಪ್ರಿಸನರ್ಸ್ ಏನು ಮಾಡ್ಬೋದು? ಅವರ ಡೆತ್ ಸೆಂಟೆನ್ಸ್ನ ಕಮ್ಯುಟೇಷನ್ ಮಾಡಿಕೊಂಡು ಲೈಫ್ ಇಂಪ್ರಿಸನ್ಮೆಂಟ್ಗೆ ಹೋಗ್ಬೋದು. ಸೊ ದಟ್ ಈಸ್ ದ ಜಡ್ಮೆಂಟ್ ಆಫ್ ದಿ ಸುಪ್ರೀಂ ಕೋರ್ಟ್. ದೆನ್ ದ ನೆಕ್ಸ್ಟ್ ಜಡ್ಮೆಂಟ್ ಈಸ್ ರೈಟ್ ಟು ಡೈ ವಿತ್ ಡಿಗ್ನಿಟಿ. ಸೊ ದಿಸ್ ಹ್ಯಾಸ್ ಬೀನ್ ಗಿವನ್ ಇನ್ ಕಾಮನ್ ಕಾಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2018 ಕೇಸ್. ರೈಟ್ ಟು ಡೈ ವಿತ್ ಡಿಗ್ನಿಟಿ ಅಂದರೆ ಏನು ಅಂತ ನೋಡೋಣ. ಸೊ ದ ಕೋರ್ಟ್ ರೆಕಗ್ನೈಸಸ್ ದಿ ರೈಟ್ ಟು ಡೈ ವಿತ್ ಡಿಗ್ನಿಟಿ ಅಂಡರ್ ಆರ್ಟಿಕಲ್ 21. ಸೊ ಇಟ್ ಅಲೋಸ್ ದಿ passive euthanasia and the execution of living wills under strict safeguards. ಅಂದರೆ ಒಬ್ಬ ವ್ಯಕ್ತಿ ಒಂದು ಯಾವುದಾದ್ರೂ ಟರ್ಮಿನಲ್ ಇಲ್ಲಲ್ಲಿದ್ದಾಗ, ಅವರಿಗೆ ಗುಣಮುಖ ಆಗುತ್ತೆ ಅನ್ನೋ ಯಾವುದೇ ಭರವಸೆ ಇಲ್ಲದೆ ಇರುವಾಗ, ಆ ರೀತಿ ನರಳ್ತಾ ಇರುವಾಗ, ಒಂದು ಯಾವುದೋ ಒಂದು ಕಾಯಿಲೆಯಿಂದ ನರಳ್ತಿರುವಾಗ, ಅದರಿಂದ ಗುಣಮುಖ ಆಗೋ ಚಾನ್ಸಸ್ ತುಂಬ ಕಡಿಮೆ ಇದ್ದಾಗ, ಸೊ ಅವಾಗ ಏನು ಮಾಡಬೇಕು? ದೇ ಕ್ಯಾನ್ ಸೀಕ್ ರೈಟ್ ಟು ಡೈ ವಿತ್ ಡಿಗ್ನಿಟಿ. ಇವಾಗ ಬದುಕಕ್ಕಂತರೂ ಆಗಲ್ಲ, ಬಟ್ ಸಾಯೋದನ್ನಾದರೂ ಸಾವಾದರೂ ಡಿಗ್ನಿಫೈ ಆಗಿರಲಿ ಅಂತ ಅವರು ದೇ ಕ್ಯಾನ್ ಸೀಕ್ ರೈಟ್ ಟು ಡೈ ವಿತ್ ಡಿಗ್ನಿಟಿ. ಸೊ ಇದನ್ನು ಕೋರ್ಟ್ ಏನು ಮಾಡುತ್ತೆ? ಅಂಡರ್ ಆರ್ಟಿಕಲ್ 21 ರೆಕಗ್ನೈಸ್ ಮಾಡುತ್ತೆ. ಸೊ ಆ ಥರದ ವ್ಯಕ್ತಿಗಳು ಪ್ಯಾಸಿವ್ ಯುಥನೇಷಿಯಾಗೆ ಹೋಗ್ಬೋದು. ಪ್ಯಾಸಿವ್ ಯುಥನೇಷಿಯಾನ ಅವರು ಸೀಕ್ ಮಾಡಬಹುದು ಬೈ ರೈಟಿಂಗ್ ಎಕ್ಸಿಕ್ಯೂಷನ್ ಆಫ್ ಲಿವಿಂಗ್ ವಿಲ್ಸ್ ಅಂಡರ್ ಸ್ಟ್ರಿಕ್ಟ್ ಸೇಫ್ ಗಾರ್ಡ್ಸ್. ಅದರ ಅರ್ಥ ಪ್ಯಾಸಿವ್ ಯುಥನೇಷಿಯಾಗೆ ತುಂಬ ಸ್ಟ್ರಿಕ್ಟ್ ಆಗಿ ಗೈಡ್ಲೈನ್ಸ್ ಇದೆ. ಅದನ್ನು ಯಾವ ರೀತಿ ಬೇಕಾದರೂ ಪ್ಯಾಸಿವ್ ಯುಥನೇಷಿಯಾ ಯಾರಿಗೆ ಬೇಕಾದರೂ ಕೊಡೋ ಹಾಗಿಲ್ಲ. ಸೊ ಅದಕ್ಕೆ ಸುಪ್ರೀಂ ಕೋರ್ಟ್ಸ್ ಕೆಲವೊಂದಿಷ್ಟು ಗೈಡ್ಲೈನ್ಸ್ ಕೊಟ್ಟಿರುತ್ತೆ, ಅಲ್ಲಿ ಮೆಡಿಕಲ್ ಬೋರ್ಡ್ ಇರುತ್ತೆ. ಸೊ ಪೇಷಂಟ್ ಕಂಡೀಷನ್ ಎಲ್ಲ ನೋಡಿಕೊಂಡು ಪೇಷಂಟ್ಸ್ನ ವಿಲ್ ಪ್ರಕಾರ ಪ್ಯಾಸಿವ್ ಯುಥನೇಷಿಯಾನ ಕೊಡ್ಬೋದು ಅಂತ ಸುಪ್ರೀಂ ಕೋರ್ಟ್ ಈ ಜಡ್ಮೆಂಟ್ಸಲ್ಲಿ ಹೇಳುತ್ತೆ. ಸೊ ದೀಸ್ ಆರ್ ದ ವೇರಿಯಸ್ ಜಡ್ಮೆಂಟ್ಸ್. ಥ್ರೂ ದೀಸ್ ಜಡ್ಮೆಂಟ್ಸ್ ಸುಪ್ರೀಂ ಕೋರ್ಟ್ ಎಕ್ಸ್ಪ್ಯಾಂಡೆಡ್ ದಿ ಸ್ಕೋಪ್ ಆಫ್ ಆರ್ಟಿಕಲ್ 21. ಸೊ ಆರ್ಟಿಕಲ್ 21ನ ಸ್ಕೋಪ್ನ ಎಕ್ಸ್ಪ್ಯಾಂಡ್ ಮಾಡುತ್ತೆ. ಬೇರೆ ಬೇರೆ ರೈಟ್ಸ್ನ ಆರ್ಟಿಕಲ್ 21 ಮುಖಾಂತರ ಸುಪ್ರೀಂ ಕೋರ್ಟು
ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ವೇರಿಯಸ್ ಸ್ಟೇಟ್ ಗೌರ್ಮೆಂಟ್ಸ್ಗೆ ಆ ರೈಟ್ಸ್ನ ಇನ್ಫ್ರಿಂಜ್ ಮಾಡದೇ ಇರೋ ಹಾಗೆ ಮತ್ತು ಆ ಎಲ್ಲ ಫೆಸಿಲಿಟೀಸ್ನ ಕೊಡೋ ಹಾಗೆ ಸುಪ್ರೀಂ ಕೋರ್ಟ್ ಜಡ್ಮೆಂಟ್ಸ್ನ ಕೊಡುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಆರ್ಟಿಕಲ್ 21, right to life and personal liberty. So based on the topic that we have discussed so far, that is article 21 of the Indian Constitution, here we have provided one prelims practice question. So ಈ ಕ್ವಶನ್ ಅಲ್ಲಿ 3 ಸ್ಟೇಟ್ಮೆಂಟ್ ಇದೆ. 3 ಸ್ಟೇಟ್ಮೆಂಟ್ನ ಓದಿ, ಸೊ ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ. ದ ಆನ್ಸರ್ ಆ್ಯಂಡ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಫಾರ್ ದಿಸ್ ಕ್ವಶನ್ ಈಸ್ ಅವೈಲೇಬಲ್ ಇನ್ ದಿ PDF ಹ್ಯಾಂಡ್ಔಟ್. ಆ PDF ಹ್ಯಾಂಡ್ಔಟಲ್ಲಿ ಏನಾಗುತ್ತೆ, ಈ ವಿಡಿಯೋದ ಡೀಟೇಲ್ಡ್ ನೋಟ್ಸ್ ಇದೆ. ಸೊ ಡೀಟೇಲ್ ನೋಟ್ಸ್ ಇದೆ. ಈ ವಿಡಿಯೋ ನೋಡಿ ನೀವು ಯಾವುದೇ ರೀತಿ ನೋಟ್ಸ್ ಮಾಡೋ ಅವಶ್ಯಕತೆ ಇಲ್ಲ. ವಿಡಿಯೋನ ನೋಡಿ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಬೇಕಾಗಿರೋ ನೋಟ್ಸು ಈ PDF ಹ್ಯಾಂಡ್ಔಟಲ್ಲಿ ಇರುತ್ತೆ. ಸೊ ಆ ನೋಟ್ಸ್ನ ರೆಫರ್ ಮಾಡಿ. ಸೊ ಈ ಕ್ವಶನ್ನ ಅಟೆಂಡ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಹ್ಯಾಪಿ ಲರ್ನಿಂಗ್.